ಅದೊಂದು ದೊಡ್ಡ ಘಟನೆ ನಡೀತು ನಮಗೆ. ಡಿ ಎಫ್ ಅಲ್ಲಿದ್ದಾಗ ಅರ್ಜುನ ಜೈಲಿದ್ದಾಗಲೇ ನಾವು ಕಾರ್ಯಾಚರಣೆ ಮಾಡಿ ಎಲ್ಲ ರೆಡಿ ಮಾಡಿದ್ನು. ಡಿ ಎಫ್ ಶ್ರೀನಿವಾಸ್ ಸಾಹೇಬ್ರನ್ನ ಎಲ್ಲ ಕೇಳ್ಕೊಂಡಿದ್ದಾರೆ. ಸರ್ ನಮ್ಮ ಯಜಮಾನ್ರನ್ನೆಲ್ಲ ಸರೆಂಡರ್ ಆಗಾರ ಬಂದು ಸಿಕ್ಕಾರೆ ಬಿಡಿಸ್ಬಿಡ್ತೀನಿ ಅಂದರೆ ಇಂಥಕ್ಕೂ ಜೈಲು ಕೊಟ್ಬಿಟ್ರಲ್ಲ. ಜೈಲು ಕೊಡೋಕ್ಕೆ ಏನು ಕಾರಣ ಅಂದರೆ ಈ ಮೈಲ್ಮಲೆ ಬೆಟ್ಟ ನಾವು ಮೈಲ್ಮಲೆ ಆಯಿತು ಹೇಳಿದೆ, ಬೋದ್ಮಲೆ ತಮಿಳ್ನಾಡಲ್ಲಿ ವೀರಪ್ಪ ಇದ್ದಾನೆ ಅಂತ ಇಂಟಿಮೇಷನ್ ಬಂದು ಆ ಫೋಟೋದಲ್ಲಿದ್ದಾನೆ, ಒಬ್ಬ ಕರ್ಕೊ ಹೋಯ್ತಾ ಇದ್ದಾನೆ, ಅವನ ಹೆಸರು ಏನೋ ಜ್ಞಾಪಕ ಇಲ್ಲ. ಅವನೇ ಕರೆಕ್ಟಾಗಿ ವೀರಪ್ಪನ ಜಾಗ ಕರ್ಕೋದ್ದು. ನಾವು ಊರಿಂದ ಒಂದು ಸುಮಾರು 300 ಜನ ಹೋಗಿರ್ಬೇಕೇನೋ, 300 ಜನ ಹೋದ್ನು. ಎಲ್ಲಿಗೆ? ಬೋದ್ಮಲೆಗೆ. 4 ಪಂಗಡ ಮಾಡಿದ್ವು ಡಿ ಎಫು. ಪಂಗಡ ಮಾಡಿ ಈ ಕಡೆ ಇಷ್ಟೇ ಜನ ಹೋಗ್ಬೇಕು ಅಂತ. ವೀರಪ್ಪ ಅವತ್ತು ಸ್ನಾನ ಮಾಡ್ತಾ ಕೂತಾನೆ. ವೀರಪ್ಪನ ಹೆಂಡ್ತಿನೂ ಅಲ್ಲೇ ಅವಳೆ ಡೆಲಿವರಿಗೆ, ಅವಳು ಮೊದಲನೇ ಮಗು ಡೆಲಿವರಿ. ನಾವು ಹೋಗ್ತಾ ಇರುವಾಗ ಇವರು ಡಿ ಎಫ್ನವರು ಕಂಡಲ್ಲಿ ಗುಂಡಾಕಿ ಅಂತ ಮಾಡಿದರೆ ಪೊಲೀಸ್ನವ್ರು ಹೊಡೆದಾಕೋರು, ನಮ್ಮವ್ರವರು ಹೊಡೆದಾಕೋರು. ಆರ್ಡ್ರ್ ಕೊಟ್ಟಿಲ್ವಲ್ಲ, ಸೊ ಹಿಡಿಬೇಕು ಅಂತ ಹೋಗಿದ್ದು. ಈ ಮುನಿವೀರ ಅಂತ ಅಲ್ಲಿದ್ದಾನೆ. ಮುನಿವೀರ ಅಂದರೆ ಸೋಲಗ್ರಾವನ್ನ ಸಾಕೊಂಡಿದ್ದ ವೀರಪ್ಪ. ಅವನು ಅಕ್ಕಿ ಕಂಡಕ್ಕೆ ಹೋಗ್ತಿದ್ದ ಮುನಿವೀರ. ಈಗಿದ್ದಾನೆ, ಏನು ಚಿಕ್ಕ ಹುಡುಗಾಗ ನಾವು ಅಲ್ಲಿದ್ದಾಗ. ನಮಗೆಲ್ಲ ಗನ್ ತೋರಿಸ್ತಾವ ಅವನಿಗೆ ಮುನಿವೀರ. ಹೊಡಾಗಲೇ ಬತ್ತಲೆ ಮುನಿವೀರ. ಆ ಮುಂದ್ಗಡೆ ಬರ್ತಾ ಇರೋನು ವೀರಪ್ಪನ ಹಿಡಿಯೋಕೆ ಕರ್ಕೋಗಿದ್ದು. ಅವನು ಗೋಪಿನತ್ತಲ್ಲಿ ನಾವು ಹಿಡಿದು, ಏನಾಯಿತು ಮೇಡಮ್, ಇವನು ಅಣ್ಣ ಪೊಲೀಸ್ ಕಾರ್ ಒಂದಿಟ್ಟ ಅಂದ್ಬಿಟ್ಟಾನೆ. ಇವನು ಸ್ನಾನ ಮಾಡ್ತಾ ಹೆಂಡ್ತಿ ಹೇಳ್ಕೊಂಡು ಗನ್ ಹಿಡ್ಕೊಂಡು ಜಾರ್ಬಿಟ್ಟಾನೆ ವೀರಪ್ಪ. ಹೋಗೋ ಗಂಟ ದಿನೇಶ್ ಗನ್ನು ಎಲ್ಲ ಸಾಮಾನು ಸಿಕ್ತು, ಎಲ್ಲ ಗೋರ್ಕೊಂಡು ಅದೊಂದು ದೊಡ್ಡ ಕಾರ್ಯಾಚರಣೆ ಮಾಡಿ ಡಿ ಎಫ್ ಬಂದು ಆವತ್ತು ತಪ್ಪಿಸ್ಕೊಂಡ ವೀರಪ್ಪ. ಯಾರಿಗೂ ಕಾಣಿಸ್ಕೊಂಡಿಲ್ಲ, ಯಾರಿಗೂ ಕಾಣಿಸ್ಕೊಂಡಿಲ್ಲ. ಇವರು ಪೊಲೀಸ್ನವರೆಲ್ಲ ಇಟ್ಕೊಂಡವ್ರೆ. ಜಾರ್ಖಂಡದ ಈ ಮುನಿವೀರನೇ ಹೇಳಿದ್ದು ಕತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ